ಓಕೆ ಮೇಡಮ್, ಓಕೆ. ಓಕೆ, ಸ್ಟಾರ್ಟ್ ಮಾಡ್ಬೋದು ಅನ್ಕೊಳ್ತೇನೆ. ಗುಡ್ ಈವ್ನಿಂಗ್ ಎಲ್ರಿಗೂ. ಸೊ ಮೊದಲು ನಾವೇನ್ ಮಾಡುವ ಅಂತ ಹೇಳಿದ್ರೆ ಜಸ್ಟ್ PDF ಪ್ಲಾನ್ ಪ್ರೆಸೆಂಟೇಶನ್ ಮಾಡ್ತೇನೆ, ಮತ್ತೆ ಟೀಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಏನಾದ್ರು ಪ್ರಾಬ್ಲಮ್ ಆಗ್ತಾ ಇದೆ ಹಾಗೇನಾದ್ರೂ ಇದ್ರೆ ಮಾತ್ರ ಯಾರಾದ್ರೂ ಮಾತಾಡಿ, ಇಲ್ಲಾಂದ್ರೆ ಯಾರು ಮಾತಾಡಬೇಡಿ. ಸೊ ಫಸ್ಟ್ PDF ಪ್ರೆಸೆಂಟೇಶನ್. ಸೊ ಬಿಟ್ಕಾಯಿನ್ ಅಂತ ಹೇಳಿದ್ರೆ ತುಂಬಾ ಜನರಿಗೆ ಹೊಸತಾಗಿರ್ಬೋದು, ಬಟ್ ಇಲ್ಲಿ ನಾನು ಎಲ್ಲ ಎಕ್ಸ್ಪ್ಲೈನ್ ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಸೊ ಇವ್ಯಾಲ್ಯೂಯೇಷನ್ ಆಫ್ ಮನಿ ಅಂದ್ರೆ ನಾವು ಮುಂದಿನ ಜೀವನದಿಂದಲೇ ಹಣ ಅಂತ ಹೇಳುವಂಥದ್ದು ಸ್ಟಾರ್ಟ್ ಆಗ್ತಾ ಬಂದಿದೆ. ಅವಾಗ ಫಸ್ಟ್ ಜನಜೀವನದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ವಿನಿಮಯ ಪದ್ಧತಿ ಇತ್ತು. ಅದೇನು ವಿನಿಮಯ ಪದ್ಧತಿ ಅಂತ ಹೇಳಿದ್ರೆ ಯಾವ ವಸ್ತು ನಮಗೆ ಬೇಕೋ ಆ ವಸ್ತುವನ್ನು ತಗೊಳ್ಳಿಕ್ಕೆ ನಮ್ಮಲ್ಲಿದ್ದಂತ ವಸ್ತುವನ್ನು ಕೊಟ್ಟು ನಾವು ವಿನಿಮಯ ರೀತಿಯಲ್ಲಿ ಪರ್ಚೇಸ್ ಮಾಡ್ತಾ ಇದ್ವಿ, ಏನ್ ಪರ್ಚೇಸ್ ಮಾಡ್ಬೇಕಾದ್ರು. ಸೊ ನೆಕ್ಸ್ಟ್ ಅದು ಏನಾಯ್ತು, ಅಪ್ಡೇಟ್ ಅದರ ವರ್ಷನ್ ಅಂತ ಹೇಳಿ ಬಂತು. ಯಾವ್ದು ಅಂತ ಹೇಳಿದ್ರೆ ಕಾಯಿನ್ ಬಂತು. ಕಾಯಿನ್ ನಂತರ ಏನ್ ಬಂತು ಅಂತ ಕೇಳಿದ್ರೆ ನೋಟ್ ರೂಪದಲ್ಲಿ ಹಣ ಚಲಾವಣೆಗೆ ಬಂತು. ಅದ್ ನಂತರ ನೆಕ್ಸ್ಟ್ ಬಂದಂತದೇ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಪ್ಲಾಸ್ಟಿಕ್ ಮನಿ ಅಂತಾರೆ. ಪ್ಲೀಸ್ ಅನ್ಮ್ಯೂಟ್ ಮಾಡಬೇಡಿ. आले maka angatan di statu berpointan di sana buat tuminjan. ಓಕೆ, ಮ್ಯೂಟ್ ಆಯ್ತು ಅಂದ್ರೆ ಒಂದು ನಿಮಿಷ. ಓಕೆ, ನೋಟಿಂದ ನೆಕ್ಸ್ಟ್ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಬಂತು. ಡೆಬಿಟ್ ಕಾರ್ಡ್ ಇಂದ ಅದ್ ನಂತರ ನೆಕ್ಸ್ಟ್ ಬಂದಂತೂ ಗೂಗಲ್ ಪೇ, ಫೋನ್ ಪೇ ಬಂತು. ಅದರ ನಂತರ ನೀವು ಯಾವುದು ಅಂತ ಕೇಳಿದ್ರೆ ನೆಕ್ಸ್ಟ್ ಬಂದಿರುವಂತದ್ದು ಕ್ರಿಪ್ಟೋ ಕರೆನ್ಸಿ. ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು? ಕ್ರಿಪ್ಟೋ ಕರೆನ್ಸಿ ಅಂತ ಹೇಳಿದ್ರೆ ವರ್ಚುವಲ್ ಮನಿ ಅಂತ ಹೇಳ್ತೇವೆ. ಅಂದ್ರೆ ಇದು ನಿಮಗೆ ನೋಡ್ಲಿಕ್ಕೆ ಸಿಗುದಿಲ್ಲ, ಏನು ಡಿಜಿಟಲ್ ರೂಪದಲ್ಲಿ ಇರ್ತದೆ. ಸೊ ಇದ್ರ ಫಾದರ್ ಆಫ್ ಕ್ರಿಪ್ಟೋ ಕರೆನ್ಸಿ ಯಾವುದು ಅಂತ ಕೇಳಿದ್ರೆ ಅದು ಬಿಟ್ಕಾಯಿನ್. ಮತ್ತೆ ಎಲ್ಲ ಕರೆನ್ಸಿ ಅದರ ಅಂಡರ್ ಅಲ್ಲಿ ಬರ್ತಾ ಹೋಯ್ತು. ಆಮೇಲೆ ಬ್ಲಾಕ್ ಚೈನ್ ಬಗ್ಗೆ. ಬ್ಲಾಕ್ ಚೈನ್ ಏನು ಅಂತ ಹೇಳಿದ್ರೆ ಅಪ್ಡೇಟೆಡ್ ಇಂಟರ್ನೆಟ್ ವರ್ಷನ್ಗೆ ಬ್ಲಾಕ್ ಚೈನ್ ಅಂತಾರೆ. ಅಂದ್ರೆ ಸ್ಟಾರ್ಟಿಂಗ್ ಯಾರಿಗೆ ಬ್ಲಾಕ್ ಚೈನ್ ಬಗ್ಗೆ ಗೊತ್ತಿದ್ವು ಅವರಿಗೆ ಇಷ್ಟು ತಿಳ್ಕೊಂಡ್ರೆ ಸಾಕು. ಅಪ್ಡೇಟೆಡ್ ಇಂಟರ್ನೆಟ್ ವರ್ಷನೇ ಬ್ಲಾಕ್ ಚೈನ್. ಓಕೆ, ಸೊ ಈಗ ನಮ್ಮ ಕೋರ್ಸೇಜ್ ನಾನು ಪೋರ್ಟೋನ್ ಏನ್ ಹೇಳ್ತೀವೋ ಅದು ಸೆಂಟ್ರಲೈಸ್ಡ್, ಡಿಸೆಂಟ್ರಲೈಸ್ಡ್ ಅಂತ ಕೇಳಿದ್ರೆ ಇದು ಡಿಸೆಂಟ್ರಲೈಸ್ಡ್. ಸೆಂಟ್ರಲೈಸ್ಡ್ ಗೆ ಮತ್ತು ಡಿಸೆಂಟ್ರಲೈಸ್ಡ್ ಗೆ ವ್ಯತ್ಯಾಸ ಇಷ್ಟೇ. ಸೆಂಟ್ರಲೈಸ್ಡ್ ಅಲ್ಲಿ
ಅಡ್ಮಿನ್ ಇರ್ತಾರೆ. ನಿಮಗೆ ಯಾವಾಗ ಬೇಕೋ ಆವಾಗ ಪ್ಲಾನ್ ಚೇಂಜ್ ಮಾಡ್ಲಿಕ್ಕೆ ಅಲ್ಲಿ ಅವರಿಗೆ ಎಲ್ಲ ಆಪ್ಷನ್ ಇರ್ತದೆ. ಆದ್ರೆ ಡಿಸೆಂಟ್ರಲೈಸ್ಡ್ ಅಲ್ಲಿ ಕ್ರಿಯೇಟ್ ಮಾಡ್ಬೋದಷ್ಟೇ, ಯಾವುದೇ ಕಾರಣಕ್ಕೂ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೆಂಟ್ರಲೈಸ್ಡ್ ಮತ್ತು ಡಿಸೆಂಟ್ರಲೈಸ್ಡ್ ವ್ಯತ್ಯಾಸ ಇದಿರುವಂತದ್ದು. ನೆಕ್ಸ್ಟ್, ಇವಾಗ ಕ್ರಿಪ್ಟೋ ಕರೆನ್ಸಿ ಎಲ್ಲಿ ಎಲ್ಲ ಪಾಪ್ಯುಲರ್ ಆಗ್ತಾ ಇದೆ ಅಂತ ಹೇಳಿ ನೀವು ನೋಡ್ಬೋದು. ಇಂಡಿಯಾದಲ್ಲಿ ಆಗ್ತಿದೆ, ವಿಯೆಟ್ನಾಂ ಅಲ್ಲಿ ಆಗ್ತಾ ಇದೆ, ನೈಜೀರಿಯಾದಲ್ಲಿ ಆಗ್ತಾ ಇದೆ, ಫಿಲಿಪೈನ್ಸ್ ಅಲ್ಲಿ ಆಗ್ತಾ ಇದೆ, US ಅಲ್ಲಿ ಆಗ್ತದೆ, ಹಾಗೆ ಉಕ್ರೇನ್ ಅಲ್ಲಿ ಕೂಡ ಈಗ ಆಲ್ಮೋಸ್ಟ್ ಕ್ರಿಪ್ಟೋ ಕರೆನ್ಸಿಯನ್ನು ಅಡಾಪ್ಟ್ ಮಾಡುವಂತ ಕಂಟ್ರೀಸ್ ಆಗಿ ಇಷ್ಟು ಇದೆ. ಇನ್ನು ಕೂಡ ನೆಕ್ಸ್ಟ್ ಒಂದೊಂದೇ ಕಂಟ್ರಿ ಅದಕ್ಕೆ ಅಗ್ರಿ ಆಗ್ತಾ ಬರ್ತಾ ಇದೆ. ಅಂದ್ರೆ ಫ್ಯೂಚರ್ ಅಲ್ಲಿ ಎಲ್ಲ ನಾವು ಟ್ರಾನ್ಸಾಕ್ಷನ್ ಏನ್ ಮಾಡ್ಬೇಕು ಅದನ್ನೆಲ್ಲ ನಾವು ಕ್ರಿಪ್ಟೋ ಕರೆನ್ಸಿಯಲ್ಲೇ ಮಾಡುವಂತ ದಿನ ಖಂಡಿತ ಬಂದೇ ಬರ್ತದೆ. ಓಕೆ, ನೆಕ್ಸ್ಟ್, ಇಷ್ಟರವರೆಗೆ ಬ್ಲಾಕ್ ಚೈನ್ ಅಲ್ಲಿ ಯಾವುದೆಲ್ಲ ಕಂಪನಿ ಅಡಾಪ್ಟ್ ಮಾಡಿದೆ ಅಂದ್ರೆ ಈ ಬ್ಲಾಕ್ ಚೈನ್ ಥ್ರೂ ವರ್ಕ್ ಯಾವುದೆಲ್ಲ ಕಂಪನಿ ಈಗಾಗಲೇ ಆಲ್ರೆಡಿ ಸ್ಟಾರ್ಟ್ ಮಾಡಿದೆ ಅಂತ ಕೇಳಿದ್ರೆ ಇಲ್ಲಿ ನೋಡ್ಬೋದು. IBM ಸ್ಟಾರ್ಟ್ ಮಾಡಿದೆ, ಮತ್ತೆ ಮಾಸ್ಟರ್ ಕಾರ್ಡ್ ವೀಸಾದವರು ಸ್ಟಾರ್ಟ್ ಮಾಡಿದ್ದಾರೆ, ಚೈನ್, ಆಲ್ಪೆ, ಟೊಯೋಟಾ, ಈ ರೀತಿ ತುಂಬಾ ಕಂಪನಿಗಳು ಬ್ಲಾಕ್ ಚೈನ್ಗೆ ಒಗ್ಗಿಕೊಳ್ತವೆ. ನೀವು ಕೇಳಿರ್ಬೋದು ದುಬೈಯಲ್ಲಿ ಏನು ಏರ್ಪೋರ್ಟ್ ಇದೆಯಲ್ಲ, ಸೊ ಈ ಏರ್ಪೋರ್ಟ್ ಫುಲ್ ಬ್ಲಾಕ್ ಚೈನ್ ಮುಖಾಂತರ ವರ್ಕ್ ಆಗ್ತಾ ಇದೆ. ಓಕೆ, ಇಂಟರ್ನೆಟ್ ಅಪ್ಡೇಟ್ ವರ್ಷನ್ ಮುಖಾಂತರವೇ. ಅಂದ್ರೆ ಎಲ್ಲೋ ಒಂದ್ ಕಡೆ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಜಾಸ್ತಿ ಒಲವು ಮೂಡ್ತಾ ಇದೆ ಮತ್ತು ಅದಿನ್ನೂ ಪಾಪ್ಯುಲರ್ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಉಂಟು. ಓಕೆ, ನೆಕ್ಸ್ಟ್, ಪೋರ್ಸೇಜ್ ಜರ್ನಿ. ಆಲ್ಮೋಸ್ಟ್ 2020 ನಮಗೆ ಪೋರ್ಸೇಜ್ ಕಂಪನಿ ಸ್ಟಾರ್ಟ್ ಆಗಿರುವಂತದ್ದು. ಅವಾಗ ಪೋರ್ಸೇಜ್ ಬಂದಂತದ್ದು ಎಥೇರಿಯಂ ಬೇಸ್ ಅಲ್ಲಿ. ಎಥೇರಿಯಂ ಬೇಸ್ ಅಲ್ಲಿ ಬಂದು ತುಂಬಾ ಕೆಲವರನ್ನು, ಎಷ್ಟೋ ಜನರನ್ನು ಕೋಟ್ಯಾಧಿಪತಿಯಾಗಿ ಮಾಡಿ ಹೋದಂತ ಎಥೇರಿಯಂ ಬೇಸ್ ನೆಕ್ಸ್ಟ್ ಏನಾಯ್ತು ಅಂತ ಹೇಳಿದ್ರೆ ಗ್ಯಾಸ್ ಪೀಸ್ ಜಾಸ್ತಿಯಾಗಿ ಅದರಿಂದ ಮೇಲೆ ಬಂದಿರುವಂತದ್ದೇ ಟಾನ್ ಪೋರ್ಸೇಜ್, ಅಂದ್ರೆ ಟಾನ್ ಕಾಯಿನ್ ಅಲ್ಲಿ. ನಾನು ಆಗ್ಲೇ ಹೇಳಿದೆಲ್ಲ, ಫಾದರ್ ಆಫ್ ಕ್ರಿಪ್ಟೋ ಕರೆನ್ಸಿ ಬಿಟ್ ಕಾಯಿನ್, ಅದ ನಂತರ ಎಥೇರಿಯಂ, ಹೀಗೆ ಬೇರೆ ಬೇರೆ ಯಾವುದು ಕಾಯಿನ್ ಇದೆಯೋ ಅದಕ್ಕೊಂದೊಂದು ಕಾಯಿನ್ ಮಾರ್ಕೆಟ್ ಕ್ಯಾಪ್ ಅಲ್ಲಿ ರ್ಯಾಂಕ್ ಅಂತ ಇದೆ. ನಮ್ದು ಟಾನ್ ಕಾಯಿನ್ 18 ರ್ಯಾಂಕ್ ಅಲ್ಲಿ ಇದೆ. ಸೊ ಇದು ಟಾನ್ ಕಾಯಿನ್ ಬಗ್ಗೆ. ಇದರಲ್ಲಿ ಗ್ಯಾಸ್ ಪೀಸ್ ತುಂಬಾ ಕಮ್ಮಿ ಇದೆ, ಅದಕ್ಕೋಸ್ಕರ ಟಾನ್ ಪರ್ಸೇಜ್ ಆಗಿ ಇವಾಗ ಜಸ್ಟ್ ಒಂದೂವರೆ ತಿಂಗಳೇ ಸ್ಟಾರ್ಟ್ ಆಗಿ ಆಯ್ತು. ನೆಕ್ಸ್ಟ್, ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ, ನಾವು ಪೋರ್ಸೇಜ್ ಅಲ್ಲಿ ಜಾಯಿನ್ ಆಗ್ಲಿಕ್ಕೆ ಏನ್ ಮಾಡಬೇಕು? ಸೊ ನಮಗೆ ಏನಿಲ್ಲ, ಫಸ್ಟ್ ಸ್ಟಾರ್ಟ್ ಮಾಡ್ಲಿಕ್ಕೆ ನಾವು ಪರ್ಚೇಸ್ ಮಾಡಬೇಕಾಗಿರುವಂತದ್ದು ಟಾನ್ ಕಾಯಿನ್. ಟಾನ್ ಮುಖಾಂತರ ನಾವು ಇಲ್ಲಿ ಜಾಯಿನ್ ಆಗುವಂಥದ್ದು. ಸೊ ಜಾಯಿನ್ ಆದ ಕೂಡಲೇ ಟೋಟಲ್ 12 ಲೆವೆಲ್ ಇರ್ತದೆ ನಿಮಗೆ. ಯಾವತ್ತು ID ಆಕ್ಟಿವ್ ಆಗಿರ್ಬೇಕು. ನೀವು ಒಂದು ಜಾಯಿನ್ ಆಗ್ತೀರಿ ಅಂತ ಹೇಳಿದ್ರೆ ನಿಮ್ಮ ಅಂಡರ್ ನೀವು ಎಷ್ಟು ಬೇಕಾದ್ರೂ ಡೈರೆಕ್ಟ್ ಕೊಡ್ಬೋದು, ಆದ್ರೆ 2 ಕಂಪಲ್ಸರಿ ಮಾಡ್ಲೇಬೇಕು. ಸೊ ಅದಾದ ನಂತರ ಅಂದ್ರೆ ನೀವು ಮಾಡಿಲ್ಲ, ಅಪ್ಗ್ರೇಡ್ ಮಾಡ್ತೀನಿ ಅಂದ್ರೂ ಓಕೆ, ಹಾಗೂ ಕೂಡ ಇದರಲ್ಲಿ ಇನ್ನೊಂದು ಆಪ್ಷನ್ ಇದೆ, ಅಪ್ಗ್ರೇಡ್ ಮಾಡ್ತಾ ಹೋದ್ರೂ ಕೂಡ ಇನ್ಕಮ್ ಬರ್ತದೆ. 3 ರೀತಿಯ ಇನ್ಕಮ್ ಇದೆ. ಒಂದು ಪ್ಯಾಸಿವ್ ಇನ್ಕಮ್, ಒಂದು ಟೀಮ್ ಇನ್ಕಮ್, ಒಂದು ಡೈರೆಕ್ಟ್ ನೀವೇನ್ ಜಾಯಿನ್ ಮಾಡ್ತೀರೋ ಅದು ಡೈರೆಕ್ಟ್ ಇನ್ಕಮ್ ಇದೆ. ಸೊ ನೆಕ್ಸ್ಟ್, ಹೇಗೆ ಪೋರ್ಟಲ್ ನಲ್ಲಿ ಇನ್ಕಮ್ ಮಾಡ್ಬೋದು ಅಂದ್ರೆ, ನೀವು ಜಾಯಿನ್ ಆದ ನಂತರ ನೀವು ಎಷ್ಟು ಜಾಯಿನ್ ಆದ 1 ಸೆಕೆಂಡ್ ಇಂದ ಎಷ್ಟು ಜನರನ್ನು ಬೇಕಾದ್ರೂ ಜಾಯಿನ್ ಮಾಡಿ, ಅಷ್ಟರ ಇನ್ಕಮ್ ನಿಮಗೆ ಅವಾಗ್ಲೇ, ಅಂದ್ರೆ ತುಂಬಾ ಹೊತ್ತಿಲ್ಲ, ಯಾವಾಗ ಜಾಯಿನ್ ಮಾಡ್ತೀರಾ ಅಟ್ ದಿ ಸೆಕೆಂಡ್ ನಿಮ್ಮ ವ್ಯಾಲೆಟ್ಗೆ ನೀವು ಜಾಯಿನ್ ಮಾಡಿದಂತ ರೆಫರಲ್ ಇನ್ಕಮ್ ಬಂದೇ ಬರ್ತದೆ. ಅದೇ ರೀತಿ ಪ್ಯಾಸಿವ್ ಇನ್ಕಮ್ ಬರ್ತದೆ, ಅದು 10 ದಿನಕ್ಕೊಮ್ಮೆ ಪ್ಯಾಸಿವ್ ಇನ್ಕಮ್ ಬೀಳ್ತಾ ಹೋಗ್ತದೆ ಪ್ರತಿ ವ್ಯಾಲೆಟ್ಗೆ. ಸೊ ಈ ರೀತಿ ನಿಮ್ಗೆ ಇದರಲ್ಲಿ ಚಾರ್ಟ್ ಇದೆ. ಚಾರ್ಟ್ ಬೇಕಾದವರೆಲ್ಲ ನಂಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ, ನಾನು ಅವರಿಗೆ ಕಲಿಸ್ತೇನೆ ಚಾರ್ಟ್ ಯಾವ ರೀತಿ ಇದೆ, ಯಾವ ರೀತಿ ಇನ್ಕಮ್ ತೆಗಿಬಹುದು ಅಂತ. ದೊಡ್ಡ ಮಟ್ಟದಲ್ಲಿ ಇನ್ಕಮ್ ಮಾಡಬಹುದು. ಸೊ ಇಲ್ಲಿ ನಾನು ಗುಜರಾತ್ ಅವರೊಬ್ಬರದು ನಿಮಗೆ ಹೇಳ್ಬೇಕು. ಅವರು ಒಂದು ID ಹಾಕಿ ಆಲ್ಮೋಸ್ಟ್ 99 ಡೈರೆಕ್ಟ್ ಕೊಟ್ಟಿದ್ದಾರಂತೆ. ಸೊ ಅವ್ರು ಕೊಟ್ಟ ನಂತರ ಅಪ್ಗ್ರೇಡ್ ಮಾಡ್ತಾ ಇದ್ರು. ಅವ್ರು ಬಂದಿರೋದೇ 10ನೇ ಲೆವೆಲ್ ಅಪ್ಗ್ರೇಡ್ ಇಂದ. ಸೊ ಆಲ್ಮೋಸ್ಟ್ ಅವರು ಒಂದು 50 ಲಕ್ಷದವರೆಗೆ ಇನ್ಕಮ್ ತೆಗ್ದಿದ್ದಾರೆ. ಆಲ್ಮೋಸ್ಟ್ ಅಂದ್ರೆ ಎಷ್ಟು ಅಂತ ಹೇಳಿದ್ರೆ ಒಂದು 20-25 ದಿವಸದ ಒಳಗಡೆ. ಓಕೆನಾ? ಸೊ ಇದಿಷ್ಟು ಪ್ಲಾನ್. ಯಾವ ರೀತಿ ಇನ್ಕಮ್ ಬರ್ತದೆ ಅಂತ ಬೇಕಿದ್ದವರು ಚಾರ್ಟ್ ನೋಡ್ಕೊಳ್ಬಹುದು. ಯಾವ ರೀತಿ ಇನ್ಕಮ್ ನಮಗೆ ಅಂದ್ರೆ ಎಷ್ಟು, ಇವಾಗ ಆಲ್ಮೋಸ್ಟ್ 10 ಸೈಕಲ್ ಆಯ್ತು. ಈ ರೀತಿ 1ನೇ ಸೈಕಲ್, 2ನೇ ಸೈಕಲ್, 3ನೇ ಸೈಕಲ್ ಆ ರೀತಿ ಆಗ್ತಾ ಇರ್ತದೆ. ನಮಗೆ ಅಲ್ಲಿ ಅಪ್ಗ್ರೇಡ್ ಮಾಡ್ತಾ
ಉಳಿದ ಅಮೌಂಟ್ ತೆಗಿತಾ ಹೋಗ್ಬೋದು. ಮನಸ್ಸು ಮಾಡಿದ್ರೆ 15-20 ದಿವಸದಲ್ಲಿ ಕೂಡ ಲಕ್ಷದಲ್ಲಿ ಅರ್ನ್ ಮಾಡುವಂತ ಕಾನ್ಸೆಪ್ಟ್ ಇದು. ಒಂದು ಚಿಕ್ಕ ಅಮೌಂಟ್ ಅಲ್ಲಿ ದೊಡ್ಡ ಅಮೌಂಟ್ ಮಾಡುವಂತ ಕಾನ್ಸೆಪ್ಟ್. ಇದಿಷ್ಟು ಪ್ಲಾನ್. ಇವಾಗ ನಾನು ಜಸ್ಟ್ ಯಾವ ರೀತಿ ಪೋರ್ಸೇಜ್ ಬಂದು ಯಾವ ರೀತಿ ಟೀಮ್ ಮಾಡ್ಬೋದು ಅಥವಾ ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ತೇನೆ. ನೀವು ಜಾಯಿನ್ ಆಗ್ತೀರಲ್ವಾ, ಸೊ ನೀವು ಜಾಯಿನ್ ಆಗಿ ಯಾರೇ ಬಂದ್ರು ಕೂಡ ಅವರನ್ನು ಕರೆಕ್ಟ್ 2 ಜಾಯಿನ್ ಮಾಡಿಸ್ಬೇಕು. ಓಕೆ, ಇದು ಫಸ್ಟ್ ನಾವು ಏನು ಟೀಮ್ ಬಿಲ್ಡ್ ಮಾಡ್ಬೇಕಾ 2 ಜಾಯಿನ್ ಮಾಡಿಸ್ಲೇಬೇಕು ಕಂಪಲ್ಸರಿಯಾಗಿ. ಓಕೆನಾ? ಜಾಯಿನ್ ಆದವರಿಗೆ ಕಂಪ್ಲೀಟ್ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ನಾಲೆಜ್ ಕೊಡ್ಬೇಕು. 2ನೇದು, ನೀವು ಏನ್ ಅರ್ನ್ ಮಾಡ್ಬೇಕು ಅಂತ ಇದ್ದೀರೋ, ಸೊ ನೀವು ಅರ್ನ್ ಮಾಡ್ಬೇಕಾದ್ರೆ ನಿಮ್ಮ ಅಂಡರ್ ಅಲ್ಲಿ ಯಾರು ಇರ್ತಾರೋ ಅವರು ನಾಲೆಜ್ ಪಡ್ಕೊಳ್ಳೋದು ತುಂಬಾ ಅಗತ್ಯ. ಓಕೆನಾ? ಮತ್ತೆ ಏನ್ ಮಾಡಿ, ಪ್ರತಿದಿನ ಯಾರು ಜಾಯಿನ್ ಆಗ್ತಾರೋ ಅವರನ್ನು ಪ್ರತಿದಿನ ಕಾಂಟ್ಯಾಕ್ಟ್ ಆಗಿ ಕಾಲ್ ಮಾಡಿ ಅಥವಾ ಅಟ್ಲೀಸ್ಟ್ ಒಂದು ಮೆಸೇಜ್ ಮಾಡಿ. ಇದು ಇಂಪಾರ್ಟೆಂಟ್ ಟೀಮ್ ಬಿಲ್ಡ್ ಮಾಡ್ಲಿಕ್ಕೆ. ಹಾಗೆ ಇನ್ನೊಂದು 4ನೇದು ಏನು ಅಂತ ಹೇಳಿದ್ರೆ, ಇನ್ಕಮ್ ತೆಗಿಸಿ ಕೊಡುವಂಥದ್ದು. ಅಂದ್ರೆ ಅವ್ರು ಏನು ಹಣ ಹಾಕಿರ್ತಾರೋ, ಸೊ ಚಿಕ್ಕ ಅಮೌಂಟ್ ಆಗಿರ್ಬೋದು ಬಟ್ ಅವರಿಗೆ ದೊಡ್ಡದು ಆಗಿರ್ಬೋದಲ್ವಾ, ಸೊ ಅವರಿಗೋಸ್ಕರ ಅವರನ್ನು ನೀವು ಏನು ಈ ಪ್ರಾಜೆಕ್ಟ್ ಬಗ್ಗೆ ಹೇಳಿ ಅವರಿಗೆ ಆ ಅಮೌಂಟ್ ಅಟ್ಲೀಸ್ಟ್ ಆ ಅಮೌಂಟ್ ಅನ್ನು ಅವರಿಗೆ ತೆಗಿಸಿ ಕೊಡುವಂತದ್ದು ಯಾರು ಲೀಡರ್ ಇರ್ತಾರ ಮೇಲೆ ಅದು ನನ್ನ ಜವಾಬ್ದಾರಿ ಅಂತ ಅನ್ಕೊಂಡ್ರೆ ಖಂಡಿತ ನಿಮ್ಮ ಟೀಮ್ ಬಿಲ್ಡ್ ಆಗ್ತದೆ. ಇದೊಂದು ಕರೆಕ್ಟ್ ತಿಳ್ಕೊಳ್ಳಿ. ಯಾರೇ ಬಂದ್ರು ಅವರ ಅಮೌಂಟ್ ಏನಿದೆಯೋ ಅದನ್ನು ವೇಸ್ಟ್ ಆಗ್ಲಿಕ್ಕೆ ಖಂಡಿತ ಬಿಡಬೇಡಿ. ಓಕೆ, ಮತ್ತೆ ಇದು 5ನೇದು ಏನು ಅಂತ ಹೇಳಿದ್ರೆ, ನೆಗೆಟಿವಿಟಿ ಬರ್ಬೋದು ತುಂಬಾ. ಮಾರ್ಕೆಟ್ ಅಲ್ಲಿ ತುಂಬಾ ಕಾನ್ಸೆಪ್ಟ್ ಬಂದಿದೆ, ಅದರಲ್ಲಿ ಅಮೌಂಟ್ ಬರದೆ ಎಲ್ಲೆಲ್ಲೋ ಹಾಕಿ ಕಲ್ಕೊಂಡವ್ರು ಇರ್ತಾರೆ. ಸೊ ಅವರಿಗೆಲ್ಲ ಎಷ್ಟೇ ನೆಗೆಟಿವಿಟಿ ಮಾತಾಡಿದ್ರು, ತುಂಬಾ ನೆಗೆಟಿವಿಟಿ ಮಾತಾಡಿದ್ರೆ ಸ್ವಲ್ಪ ದಿನ ಕಾಯಿರಿ, ಅವ್ರಾಗೇ ಬಂದು ಟೀಮ್ ಜಾಯಿನ್ ಆಗುವಾಗೆ ಮಾಡ್ಬೋದು. ಅದು ಹೇಗೆ ಅಂತ ಹೇಳಿದ್ರೆ, ನೀವು ಕಮ್ಯುನಿಟಿ ಬಿಲ್ಡ್ ಮಾಡುವ ಮುಖಾಂತರ ಇವತ್ತು ಅವರು ಏನು ಜಾಯಿನ್ ಆಗಿಲ್ಲ ಅಂತ ಬರೋದಿಲ್ಲ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಅವರು ನೀವು ನಿಮ್ಮ ಟೀಮ್ ನೋಡಿ ಅವರಾಗೇ ಬರ್ಬೇಕು, ನಾನು ಮಿಸ್ ಮಾಡ್ಕೊಂಡೆ ಅಂತ ಹೇಳುವಾಗೆ ನೀವು ಮಾಡ್ಬೇಕು. ನೆಕ್ಸ್ಟ್ 6ನೇದು ಟೀಮ್ ಬಿಲ್ಡ್ ಮಾಡುವಂತದ್ದು ಮಿರಾಕಲ್ ಆಗಿ ಮಾಡ್ಬೇಕು. ಅಂದ್ರೆ ಏನೋ ಒಂದು ಮಿರಾಕಲ್. ಬೇರೆಯವರು ಈಗ ಎಷ್ಟೇ ಕಾನ್ಸೆಪ್ಟ್ ಅಲ್ಲಿ ವರ್ಕ್ ಮಾಡಿರ್ಬೋದು, ಬಟ್ ಮಿರಾಕಲ್ ಟೀಮ್ ಮಾಡ್ಬೇಕು ನಾವು. ಅಂದ್ರೆ ಅವರಿಗೆ ಇನ್ಕಮ್ ತೆಗಿಸಿ ಕೊಟ್ಟು ಇದರಲ್ಲಿ ಎಲ್ಲೋ ಒಂದ್ ಕಡೆ ನಮಗೆ ಇಲ್ಲಿ ಕಂಪನಿ ಹೋಗ್ತದೆ ಅಥವಾ ಏನಾದ್ರೂ ಪ್ರಾಬ್ಲಮ್ ಬರ್ತದೆ ಅನ್ನುವ ಇದಿಲ್ಲ, ಭಯ ಇಲ್ಲ. ಸೊ ಅದ್ರಿಂದ ಮೇಲೆ ನಮಗೆ ವರ್ಕ್ ಮಾಡ್ಲಿಕ್ಕೆ ಏನು ಟೆನ್ಷನ್ ಇರುದಿಲ್ಲ. ಸೊ ಏನ್ ಜಾಯಿನ್ ಮಾಡಿಸ್ತೀವೋ ಅದನ್ನು ಇನ್ಕಮ್ ತೆಗಿಸಿಕೊಟ್ಟು ಅವರನ್ನು ವರ್ಕಿಗೆ ಇಳಿಸುವಷ್ಟು ಮಾಡಿ ಬಿಡ್ಬೇಕು. ನೆಕ್ಸ್ಟ್ ಏನು ಇರ್ಬೇಕು ಅಂತ ಹೇಳಿದ್ರೆ, ಅಪ್ಗ್ರೇಡ್ ಮಾಡುವಂಥದ್ದು ಅವರಿಗೆ ನಾಲೆಜ್ ಕೊಡಿ. ನೆಕ್ಸ್ಟ್ ಯಾವ ರೀತಿ ಅಪ್ಗ್ರೇಡ್ ಮಾಡ್ಬೇಕು, ನೀವು ಮೊದಲೇ ಹಣ ಹಾಕಿಸಿ ಅಪ್ಗ್ರೇಡ್ ಮಾಡ್ಬೇಕು ಅಂತ ನಾನು ಖಂಡಿತ ಹೇಳುದಿಲ್ಲ. ಅವರಿಗೆ ಇನ್ಕಮ್ ತೆಗಿಸಿಕೊಟ್ಟು ಆ ಇನ್ಕಮ್ ಅಲ್ಲಿ ಅಪ್ಗ್ರೇಡ್ ಮಾಡಿಸ್ತಾ ಹೋಗಿ ನೆಕ್ಸ್ಟ್ ಅವರಿಗೆ ದೊಡ್ಡ ಇನ್ಕಮ್ ಬರ್ತದಲ್ಲ, ಅವಾಗ ಅವರು ಖಂಡಿತ ನೆಕ್ಸ್ಟ್ ದೊಡ್ಡ ಟೀಮ್ ಮಾಡ್ಲಿಕ್ಕೆ ರೆಡಿ ಇರ್ತಾರೆ. ಮತ್ತೇನು ಅಂತ ಹೇಳಿದ್ರೆ, ನೀವೇನಾದ್ರೂ ಸಕ್ಸಸ್ ಆಗ್ಬೇಕು ಅಂತ ಹೇಳಿರೋ, ಒಂದು ಸಲ ಏನಾಗ್ಬೇಕು ಅಂತ ಹೇಳ್ತೀರೋ ಅದನ್ನು ಥಿಂಕ್ ಮಾಡ್ತಾ ಇರಿ. ಅಂದ್ರೆ ಅದನ್ನು ಫೀಲ್ ಮಾಡಿ. ಖಂಡಿತ ನಂಗೆ ಪಾಸಿಟಿವ್ ಸಿಕ್ಕಿದೆ, ನಾನು ಫೀಲ್ ಮಾಡಿದ್ರಿಂದ ನಾನು ಏನ್ ಆಗ್ಬೇಕು ಅಂತ ಹೇಳಿದ್ದೇನೆ ಅಥವಾ ನನ್ಗೆ ಜನ ಬರ್ಬೇಕು ಅಂತ ಇದ್ರೆ, ಸೊ ಅದನ್ನ ನೀವು ಫೀಲ್ ಮಾಡಿದ್ರೆ ಆಯ್ತು, ಅಯ್ಯೋ ಈಗ ಆಗ್ಬೇಕು. ಖಂಡಿತ ನಾವು ಫೀಲ್ ಮಾಡಿರುವಂತದ್ದು ಖಂಡಿತ ಹಾಗೆ ಆಗ್ತದೆ. ಮತ್ತೊಂದು ಅಪ್ಗ್ರೇಡ್ ಕ್ಲೈಮ್, ಯಾರೇ ಟೀಮಿಗೆ ಬರ್ಲಿ ಅವರಿಗೆ ಪ್ರತಿಯೊಬ್ಬರಿಗೆ ಕೂಡ, ಈಗ ಒಬ್ರಿಗೆ ತಗೊಳ್ಳಿಕ್ಕೆ ಆಗ್ಲಿಕ್ಕಿಲ್ಲ, ತುಂಬಾ ಜನ ಬಂದ್ರೆ ಅವ್ರದ್ದು ಕ್ಯಾರ್ ಒಬ್ರಿಗೆ ತಗೊಳ್ಳಿಕ್ಕೆ ನಂಗಂತೂ ಸಾಧ್ಯ ಆಗುದಿಲ್ಲ. ಸೊ ಹಾಗಾಗಿ ಅಂಡರ್ ಯಾರು ಇರ್ತಿರಲ್ಲ ಲೀಡರ್, ಕಂಪ್ಲೀಟ್ ಅವರಿಗೆ ಅಪ್ಗ್ರೇಡ್ ಮತ್ತು ಕ್ಲೈಮ್ ಮಾಡುವಂತದ್ದು ಹೇಳಿಕೊಡಿ. ಅವ್ರು ಕ್ಲೈಮ್ ಮಾಡಿಲ್ಲ ಅಂತ ಹೇಳಿದ್ರು ನೀವು ಒಂದು 4-5 ಸಲ ಕಾಲ್ ಮಾಡಿ ಅವರಿಗೆ ಕ್ಲೈಮ್ ಮಾಡಿಸುವಂತ ಜವಾಬ್ದಾರಿ ನಿಮ್ದು ಅಂತ ಅನ್ಕೊಳ್ಬೇಕು. ಡೆಫಿನೆಟ್ಲಿ ಒಂದು 3-4 ಸಲ ನೀವು ಹೇಳಿಕೊಟ್ಮೇಲೆ ನೆಕ್ಸ್ಟ್ ಅವರೇ ಬರ್ತಾರೆ, ಎಲ್ಲಿಯಾದ್ರೂ ಇನ್ಕಮ್ ಬಂದಿದ ಅಂತ ವ್ಯಾಲೆಟ್ ಗಡಿ ಚೆಕ್ ಮಾಡಿ ನೋಡ್ತಾರೆ. ಸೊ ಇದಿಷ್ಟು ನೀವು ಮಾಡಿಬಿಟ್ರೆ ಆಯ್ತು. ಮತ್ತೆ ಯಾರೇ ಬರ್ತಿದ್ರು ಕೂಡ ಟೀಮಿಗೆ ಅವರನ್ನೊಂಥರ ಫ್ಯಾಮಿಲಿ ತರ ನೋಡಿ. ನಾವೆಲ್ಲಿಯಾದ್ರೂ ಫ್ಯಾಮಿಲಿಯಲ್ಲಿ ನಮ್ಮ ಹಣ
ಆ, ಯಾರ ಫ್ಯಾಮಿಲಿಯಲ್ಲಿ ಕೂಡ ಇವರ ಫ್ಯಾಮಿಲಿಯವರ ಹಣ ವೇಸ್ಟ್ ಆಗ್ಬೇಕು ಅಂತ ನಾವು ಯಾವತ್ತೂ ಅನ್ಕೊಳ್ಳೋದಿಲ್ಲ. ಸೊ ಅವರನ್ನು ಫ್ಯಾಮಿಲಿಯಾಗಿ ನೋಡಿ ಅವರ ಹಣ ಹಾಕಿಸಿದನ್ನು ತೆಗೆಸಿಕೊಡಿ. ಆ ಇನ್ನು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸ್ಮಾಲ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಚಿಕ್ಕ ಅಮೌಂಟ್ ಅಲ್ಲಿ ದೊಡ್ಡ ಅರ್ನ್ ಮಾಡುವಂತದ್ದು ಮೊಬೈಲ್ ಅಲ್ಲೇ ಮಾಡಬಹುದು. ಇದನ್ನು ನೀವು ಹೊರಗಡೆ ಹೋಗಿ ಸುತ್ತಾಡಿ ಏನ್ ಮಾಡ್ಬೇಕು ಅಂತ ಇಲ್ಲ, ನೀವು ಮನೆಯಲ್ಲೇ ಕೂತು ಮೊಬೈಲ್ ಅಲ್ಲಿ ಅವರಿಗೆ ಹೇಳಿಕೊಟ್ಟು ಅದನ್ನು ಮಾಡಿಸ್ಬಹುದು. ಅದ ನಂತರ ಟೋನ್ ಕೀಪರ್ ವ್ಯಾಲೆಟ್ ಬಗ್ಗೆ ಸ್ವಲ್ಪ ಹೇಳಿಕೊಡ್ಬೇಕು. ನೀವು ಯಾರನ್ನ ಜಾಯಿನ್ ಮಾಡ್ಬೇಕಾದ್ರೂ ಟೋನ್ ಕೀಪರ್ ವ್ಯಾಲೆಟ್ ಬಗ್ಗೆ ನೀವು ಅವರಿಗೆ ನಾಲೆಜ್ ಕೊಡ್ಬೇಕು. ಸೊ ಇದಿಷ್ಟು ಟೀಮ್ ಬಿಲ್ಡ್ ಬಗ್ಗೆ. ಇನ್ ಯಾರಿಗಾದ್ರೂ ಕ್ವಶನ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ, ನಾನು ಅವರನ್ನ ಅನ್ಮ್ಯೂಟ್ ಮಾಡ್ತೇನೆ. ಪ್ಲಾನ್ ಪ್ರೆಸೆಂಟೇಶನ್ ಬಗ್ಗೆ ಆಗಿರ್ಬೋದು ಅಥವಾ ಟೀಮ್ ಬಿಲ್ಡ್ ಮಾಡುವ ಬಗ್ಗೆ ಆಗಿರ್ಬೋದು, ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ ಇದೆ ಅಂತ ಹೇಳಿದ್ರೆ ನೀವು ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದು. ಸೊ ನಿಮ್ ಏನೇ ಕ್ವಶನ್ ಇದ್ರು ನಾನು ಆನ್ಸರ್ ಮಾಡ್ತೇನೆ. ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಳಿ. ಈ ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ಬೋದಾ? ಹಾ, ಓಕೆ. ಓಕೆ. ಫಸ್ಟ್ ಲೆವೆಲ್ ಅಂತ ಹೇಳಿದ್ರೆ ನೀವು ಜಾಯಿನ್ ಆಗುವಂತದ್ದು ಸರ್. ಫಸ್ಟ್ ಲೆವೆಲ್ ಅಲ್ಲಿ ನೀವು ಜಾಯಿನ್ ಆಗಿರ್ತೀರಾ. ಫಸ್ಟ್ ಲೆವೆಲ್ ಆದ್ಮೇಲೆ ನಿಮ್ಮ ಅಂಡರ್ ಎಷ್ಟು 6 ಮೆಂಬರ್ಸ್ ಬರ್ತಾರೆ ನೋಡಿ. ಸೊ 6 ಮೆಂಬರ್ಸ್ ಬರುವಾಗ ನಿಮಗೆ ಆಲ್ಮೋಸ್ಟ್ $18 ಇನ್ಕಮ್ ಬಂದಿರ್ತದೆ. 14 ಅಥವಾ 18 ಒಳಗಡೆ ಇನ್ಕಮ್ ಬಂದಿರ್ತದೆ. ಸೊ ಆ ಇನ್ಕಮ್ ಅಲ್ಲಿ ನೀವು ಅಪ್ಗ್ರೇಡ್ ಮಾಡ್ಬೇಕು. ಅಷ್ಟು ಡಾಲರ್ ಬಂದಿರುವಾಗ ನೀವು ಅನ್ಕೊಳ್ಬೇಕು ನಾನು ಅಪ್ಗ್ರೇಡ್ ಮಾಡ್ಬೇಕು. ಸೊ ಸೆಕೆಂಡ್ ಲೆವೆಲ್ ಅಲ್ಲಿ ನೀವು ಅಲ್ಲಿಂದ ಅಪ್ಗ್ರೇಡ್ ಮಾಡ್ಬೇಕು. ಉಳಿದ ಅಮೌಂಟ್ ಅನ್ನು ನೀವು ಬೇಕಿದ್ರೆ ತೆಗಿಬಹುದು. ಅದಂದ್ರೆ ನಿಮಗೆ ಅಪ್ಗ್ರೇಡ್ ಮಾಡಿದ ಒಂದು 3-4 ಲೆವೆಲ್ ಒಳಗಡೆ 3 ಲೆವೆಲ್ ತನಕ ನಿಮಗೆ ಅಪ್ಗ್ರೇಡ್ ಮಾಡಿದ ನಂತರ ಆ ಅಮೌಂಟ್ ಸಿಗುವಂತದ್ದು ಚಿಕ್ಕ ಅಮೌಂಟ್ ಆಗಿರ್ಬೋದು. ಬಟ್ ಆ 3ನೇ ಲೆವೆಲ್ ದಾಟಿದ ಕೂಡಲೇ ನಿಮಗೆ ನೆಕ್ಸ್ಟ್ ದೊಡ್ಡ ದೊಡ್ಡ ಅಮೌಂಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅದೇ ರೀತಿ ನೀವು ಒಂದು ಮಾಡಿದ ನಂತರ ಸೆಕೆಂಡ್ ಲೆವೆಲ್ ಅಪ್ಗ್ರೇಡ್ ಮಾಡ್ತೀರಾ. ಸೆಕೆಂಡ್ ಲೆವೆಲ್ ಅಪ್ಗ್ರೇಡ್ ಆದ್ಮೇಲೆ ನಿಮ್ಗೆ ಇನ್ಕಮ್ ಅಲ್ಲೇ ಬರ್ತದೆ. ಥರ್ಡ್ ಲೆವೆಲ್ಗೆ ನೀವು ಹಣ ಹಾಕುವಂಥದ್ದು ಒಮ್ಮೆ ಮಾತ್ರ. ಸೊ ಇನ್ಕಮ್ ನಿಮಗೆ ಅಪ್ಗ್ರೇಡ್ ಮಾಡುವಂಥದ್ದು ಅಲ್ಲೇ ಬರ್ತದೆ. ಓಕೆ. ಸೊ 3ನೇ ಲೆವೆಲ್ಗೆ 3, 4, 5, 6, 7, 8, 9, 10 ಟೋಟಲ್ 12 ಲೆವೆಲ್ ಇದೆ. ಆ ಇನ್ಕಮ್ ಬರ್ತಾ ಹೋಗುವಾಗ ನಿಮಗೆ ಅಲ್ಲಿ ಅಪ್ಗ್ರೇಡ್ ಮಾಡುವಂಥದ್ದು ಗೊತ್ತಾಗ್ತದೆ. ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ದಿನ ಲೀಡರ್ಸ್ ನಿಮಗೆ ಗೈಡ್ ಮಾಡ್ತಾರೆ, ಯಾವ ರೀತಿ ನೀವು ಅಪ್ಗ್ರೇಡ್ ಮಾಡ್ಬೇಕು, ಯಾವ ರೀತಿ ನೀವು ವಿಡ್ರಾಲ್ ತೆಗಿಬೇಕು ಅಂತ ಹೇಳಿ. ಈ ರೀತಿ ಅದು ರೀಸೈಕಲ್ ಆಗ್ತಾ ಇರ್ತದೆ. ನೀವು ಎಷ್ಟು ಅಪ್ಗ್ರೇಡ್ ಮಾಡ್ತೀರಾ ಒಂದ್ಸಲ 6 ಅಂದ್ರೆ ಆ 6 ಮೆಂಬರ್ಸ್ ಏನಿದ್ದಾರಲ್ಲ, ಅದು ಆ 6 ಮೆಂಬರ್ಸ್ ಇಂದಲೇ ರೀಸೈಕಲ್ ಆಗ್ತದೆ. ಪ್ರತಿ ಸಲ ನಿಮಗೆ ಇನ್ಕಮ್ ಬರ್ತದೆ, ನೀವು ತೆಗಿಬಹುದು, ವಾಪಸ್ ಅಪ್ಗ್ರೇಡ್ ಮಾಡಬಹುದು. ಇದೇ ರೀತಿ ಮಾಡ್ತಾ ಹೋದ್ರೆ ಅದರಲ್ಲಿ ಇನ್ಕಮ್ ಬರುವಂತದ್ದು ಮತ್ತು ಟೀಮ್ ಬಿಲ್ಡ್ ಆಗುವಂತದ್ದು. ನೆಕ್ಸ್ಟ್ ಅರ್ಥ ಆಯ್ತು ಅನ್ಕೊಳ್ತೀನಿ ಸರ್. ಓಕೆ ಸರ್, ಓಕೆ. ಮತ್ತೊಂದು ಮೆಲಿನ್ ಸರ್ ಒಮ್ಮೆ ಮಾತಾಡ್ತೀರಾ? ಮೆಲಿನ್ ಸರ್ ಏನಿ ಡೌಟ್ ಇದ್ರೆ ಒಂದು ಕೇಳ್ತೀರಾ ಸರ್? ನಮಸ್ತೆ ಮೆಲ್ವಿನ್ ಸರ್, ಅನ್ಮ್ಯೂಟ್ ಮಾಡಿ ಮೇಡಮ್. ಸರ್ ಸರ್ ಮಾಡ್ತೇನೆ. ಮೆಲ್ವಿನ್ ಅಲ್ವಾ? ಒಂದು ನಿಮಿಷ. ಮೆಲ್ವಿನ್ ಕ್ರಿಸ್ತಾ. ಇಲ್ಲ ನೋ ಪ್ರಾಬ್ಲಮ್. ಸರ್ ಮಾಡಿ. ಕ್ಯಾರಿ ಆನ್. ಸರ್ ಮಾತಾಡಿ ಸರ್, ಏನೇ ಡೌಟ್ಸ್ ಇದ್ರೆ. ಇಲ್ಲ ನೆಕ್ಸ್ಟ್ ಇಲ್ವಾ? ಪ್ಲಾನ್ ಬಗ್ಗೆ ಏನಾದ್ರು ಡೌಟ್ಸ್ ಇಲ್ವಾ? ನಾನು ಜಾಯ್ನ್ ಆಗುವಾಗ ಅರ್ಧ ಆಗಿತ್ತು, ಅದಕ್ಕೋಸ್ಕರ. ಹೌದಾ? ಓಕೆ. ನಾಳೆ ಇರ್ತದೆ ಸರ್. ಮೋಸ್ಟ್ಲಿ ನಾಳೆ ಇಲ್ಲ ಅಂತ ಹೇಳಿದ್ರು. 1-2 ದಿವಸಕ್ಕಂತೂ ಖಂಡಿತ ಕನ್ನಡ ಜೂಮ್ ಮೀಟಿಂಗ್ ಇರ್ತದೆ. ಬೇಕಿದ್ರೆ ನಾನು ಕಾಲ್ ಮಾಡ್ತೀನಿ ಸರ್ ಅವರಿಗೆ. ಓಕೆ. ಥ್ಯಾಂಕ್ ಯು. ಓಕೆ ಸರ್. ನೆಕ್ಸ್ಟ್ ಯಾರಿಗಾದ್ರೂ ಕ್ವಶನ್ ಇದೆಯಾ? ಸೊ ಬೇರೆ ಕಡೆಯಿಂದ ಕೂಡ ಜಾಯಿನ್ ಆಗಿರ್ಬೋದು ನಮ್ಮ ಟೀಮ್ ಬಿಟ್ಟು. ಸೊ ನಿಮ್ಗೂ ಕೂಡ ಬೇರೆ ಏನಾದ್ರೂ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕೇಳ್ಬೋದು. ಸುಧಾಕರ್ ಕೋಟ್ಯಾನ್ ಸರ್, ಅವರನ್ನೊಂದು ಅನ್ಮ್ಯೂಟ್ ಮಾಡಿ.
ಸರಿ ಅಷ್ಟೇ. ಸರ್ ಇಲ್ಲಿ ಸುಧಾಕರ್ ಕೋಟ್ಯಾನ್ ಅಂತೇಳಿ ಇಲ್ಲ, ಯಾರು ಅವ್ರು ಕಾಣಿಸ್ತಾ ಹೋದ್ರು 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 ಓಕೆ 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 ರಾಜ್ಕುಮಾರ್ ಸರ್, ರಾಜ್ಕುಮಾರ್ ಸರ್, ಎನಿ ಡೌಟ್ಸ್ ಇದೆಯಾ? ಮೋಸ್ಟ್ಲಿ ಇಲ್ಲ ಅನ್ಕೊಳ್ಬೇಕು. ಇಲ್ಲ ಇಲ್ಲ, ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ ಹಾ ಓಕೆ. ಎಲ್ರು ತಿಳ್ಕೊಳ್ಳಿ, ನಾವೆಷ್ಟು ಬೇಗ ವರ್ಕ್ ಮಾಡಿ ಅದನ್ನ ಮಾಡ್ಬೋದು ಅಂತ ಹೇಳಿದ್ರೆ, ಆ ಒಂದ್ಸಲ ಜಾಯಿನ್ ಆಗ್ತೀವಲ್ಲ, ನಾವು ಮನಸ್ಸು ಮಾಡಿದ್ರೆ 15 ದಿವಸದಲ್ಲಿ ಅಟ್ಲೀಸ್ಟ್ ಒಂದು 10 ಲಕ್ಷ 15 ಲಕ್ಷದವರೆಗೂ ತೆಗೆಯುವಂತ ಕಾನ್ಸೆಪ್ಟ್ ಇದು. ಇಲ್ಲಿ ಯಾರು ಕೂಡ ಅಡ್ಮಿನ್ ಇರುವುದಿಲ್ಲ. ಯಾರು ಅಲ್ಲಿ ಚೇಂಜ್ ಮಾಡ್ಬೋದು ಅಥವಾ ನಮ್ಮ ವ್ಯಾಲೆಟ್ ಇಂದ ಬಂದ ಹಣವನ್ನು ತೆಗಿಬಹುದು. ಆ ರೀತಿ ಯಾವುದೇ ಒಂದು ಪ್ರಾಬ್ಲಮ್ ಇರುವುದಿಲ್ಲ. ಸೊ ಆರಾಮದಲ್ಲಿ ವರ್ಕ್ ಮಾಡ್ಬೋದು. ಯಾರಾದ್ರೂ ನೆಗೆಟಿವಿಟಿ ಮಾತಾಡಿದ್ರು ಅಂತ ಹೇಳಿದ್ರೆ ಅವರನ್ನು ಕೂಡ ಪಾಸಿಟಿವ್ ಖಂಡಿತ ಮಾಡ್ಬೋದು. ಸ್ವಲ್ಪ ದಿನ ಹಿಡಿಬಹುದು ಅಷ್ಟೇ. ಯಾರು ಫಾಸ್ಟ್ ಆಗಿ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಂಡು ಬರ್ತಾರೋ ಅವರನ್ನು ಆದಷ್ಟು ಬೇಗ ಜಾಯಿನ್ ಮಾಡಿಸಿ. ನೆಕ್ಸ್ಟ್ ಉಳ್ದವ್ರು ನೆಕ್ಸ್ಟ್ ಬರ್ತಾ ಇರ್ತಾರೆ. ಮತ್ತೊಂದು ಮೇಡಮ್, ಒಂದು ನಿಮಿಷ, ಇದು ಇದರದ್ದು ಮೇನ್ ಎಲ್ಲಿ ಮೇಡಮ್ ಇದರದ್ದು? ಆಕ್ಚುಲಿ ಇದನ್ನು ಕ್ರಿಯೇಟ್ ಮಾಡಿರುವಂತದ್ದು ಮಾತ್ರ ಸರ್. ಮೇನ್ ಆಗಿರ್ಲಿ ಅಡ್ಮಿನ್ ಆಗಿರ್ಲಿ ಏನಿಲ್ಲ. ಯಾವ್ದು ಇಲ್ಲ, ಒಬ್ರು ಕ್ರಿಯೇಟ್ ಯಾವ್ದಿಲ್ಲ, ಮಾಡಿರ್ತಾರೆ ಇಲ್ಲ. ಅಷ್ಟೇ. ಓಕೆ ಓಕೆ ಓಕೆ, ಅದೊಂದು ಯಾವ್ದು ಬೇಕಿತ್ತು. ಇಲ್ಲ ಸರ್. ಓಕೆ ಓಕೆ, ಥ್ಯಾಂಕ್ ಯು. ಖಂಡಿತ ಖಂಡಿತ ಸರ್. ಓಕೆ ಅಲ್ಲ, ಹಾಗಾದ್ರೆ ನಾವು ನಾಳೆ ನೆಕ್ಸ್ಟ್ ಝೂಮ್ ಮೀಟಿಂಗ್ ಅಲ್ಲಿ ಜಾಯಿನ್ ಆಗುವ. ಯಾರಿಗಾದ್ರೂ ಇದ್ರೆ ಕ್ವಶನ್ಸ್ ಇದ್ರೆ ಕೇಳಿ, ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಝೂಮ್ ಮೀಟಿಂಗ್ ಅಲ್ಲಿ ನಾವು ಜಾಯಿನ್ ಆಗುವ. ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು.